ನೀವು ಯಾವುದೋ ಒಂದು ಹೇಳಿ ನನ್ನ ಗಂಡನ ಗೆದ್ದಿರ್ಬೋದು, ಆದರೆ ನನ್ನ ಹತ್ರ ನೀವು ಗೆಲ್ಲಕ್ಕಾಗಲ್ಲ. ನೀವು ಹೆಣ್ಣಿನ ಅನುಭವವನ್ನು ಏನು ಪಡೆದಿದ್ದೀರಿ, ಸ್ತ್ರೀ ಅನುಭವ ನಿಮಗೇನು ಗೊತ್ತಿದೆ ಅಂತ ಕೇಳ್ತಾಳೆ. ಆಗ ಅವರು ಸಮಯ ಕೊಡುವಂತ ಹೋಗ್ತಾರೆ, ವಾದ ಮಾಡೋಕ್ಕೆ ಹೋಗಲ್ಲ ಶಂಕರಾಚಾರ್ಯರು. ಇವೆಲ್ಲ ಪುಸ್ತಕಗಳಲ್ಲಿ ಬಂದಿದ್ದಾವೆ. ನಿಮಗೇನು ಗೊತ್ತಿದೆ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳಿದ್ದಾವೆ. ವೀರಶೈವ ಧರ್ಮದಲ್ಲಿ ಇಂಥ ಗ್ರಂಥ ಇದ್ದಾವೆ. ನಿಮ್ಮಲ್ಲೇನಿದೆ? ಸುಮ್ಮನೆ ಮಾತಾಡ್ತೀರಾ? ಬನ್ನಿ ತೋರಿಸ್ತೀವಿ. ಅದಿರೋದು ಹಂಗೇನೆ. ಇವತ್ತಿಗೂ ಕೂಡ ಶಿಗ್ಗಾವೀರ ಮಠದಲ್ಲಿ 200 ಮನೆಯ ಬ್ರಾಹ್ಮಣರು ವೀರಶೈವ ಜಂಗಮರನ್ನು 1 ವಾರ ಮೊದಲೇ ಬಂದು ಭಿನ್ನ ಮಾಡಿ ಕರ್ಕೊಂಡೋಗಿ ಪಾದಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಇದೆ. ಇದೇ ಶಿಗ್ಗಾವೀರ ಮಠದ ವಿರೂಪಾಕ್ಷ ಶಿವಾಚಾರ್ಯರೇ ಇಲ್ಲಿ ಪರಳಿಯ ವೈದ್ಯನಾಥ ದೇವಾಲಯದ ಅಲ್ಲಿ ಆಗಿರ್ತಕ್ಕಂಥ ವಿವಾದವನ್ನು ಬ್ರಾಹ್ಮಣರ ಜೊತೆ ವಾದ ಮಾಡಿ ವೀರಶೈವ ಜಂಗಮರು ಕೂಡ ಲಿಂಗಿ ಬ್ರಾಹ್ಮಣರು ಅಂತ ಹೋರಾಟ ಮಾಡಿ ವಾದ ಮಾಡಿ ಗೆದ್ದಿದ್ದರು. ಅಂಥ ಒಂದು ಪರಂಪರೆಯ ಮಠದಲ್ಲಿ ಇವತ್ತು ಅಂಥ ಸಂಪ್ರದಾಯ ಇದೆ. ಶಿಗ್ಗಾವಿಯನ್ನು ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದಲ್ಲ, ನಿಮಗೆಲ್ಲ ಗೊತ್ತಿದೆ. ಗೊತ್ತಿದ್ದು ನಾಟಕ ಮಾಡೋಕ್ಕೆ ಹೋಗಬೇಡಿ. ಆದ್ದರಿಂದ ಬ್ರಾಹ್ಮಣರಿಗೂ ಕೂಡ ಗುರುವರ್ಗವಾಗಿ ಬ್ರಾಹ್ಮಣರನ್ನು ಕೂಡ 3 ವರ್ಷ ಪರೀಕ್ಷೆ ಮಾಡಿ ನಾವು ಲಿಂಗ ಕೊಟ್ಟಿದ್ದೀವಿ. ಇಂಥ ಪರಂಪರೆ ನಮ್ಮದಾಗಿದೆ. ನೀವು ನಮಗೆ ಕುರಿಗಳಂತೆ ಕಾಣಕ್ಕೆ ಬರ್ತಾ ಇದ್ದೀರಾ. ಅದು ಎಂದಿಗೂ ಸಾಧ್ಯವಿಲ್ಲ. ನಾವು ಯಾವತ್ತೂ ಹುಲಿ ಮರಿಗಳು ಸಿಂಹದ ಮರಿಗಳೇ ವಿನಃ ನಿಮಗೆ ಭಾಳ ಸೌಮ್ಯವಾಗಿ ಕಾಣ್ಬೋದು, ಆದರೆ ಸಂದರ್ಭ ಬಂದರೆ ಅಷ್ಟೇ ಉಗ್ರವಾಗಿ ನಿಲ್ತೀವಿ. ಇದು ಬರೆದಿಟ್ಕೊಳ್ಳಿ. ನಾವು ಪ್ರಾಣಕ್ಕೆ ಅಂಜುವುದಿಲ್ಲ. ಆದ್ದರಿಂದ ಇಂಥ ವಿಷಯಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡು ವೀರಶೈವ ಜಂಗಮರ ಜೊತೆ ನೀವು ವ್ಯವಹಾರ ಮಾಡಿರಿ. ಸುಮ್ಮನೆ ಮನಸ್ಸಿಗೆ ಬಂದಂತೆ ನೀವು ಆಡಕ್ಕೆ ಹೋಗಬೇಡ್ರಿ. ಇಂಥ ಚರಿತ್ರೆ ನಮ್ಮದಾಗಿದೆ. ಇಂಥ ಮಹತ್ವದ ಧರ್ಮ ನಮ್ಮದಾಗಿದೆ. ಈಗ ಬಂದಿರತಕ್ಕಂಥ ಯಾವುದೇ ಕ್ಷುದ್ರ ಮತಗಳು ಕ್ಷುಲ್ಲಕ ಪ್ರವಾದಿಗಳ ಹಿಂದೆ ಬಿದ್ದು ಹೋಗ್ತಕ್ಕಂಥವರಲ್ಲ. ನಾವು ವ್ಯಕ್ತಿ ಪೂಜಕರಲ್ಲ, ಶಕ್ತಿ ಪೂಜಕರು ಮತ್ತು ತತ್ವ ಪೂಜಕರು, ತತ್ವ ನಿರ್ಣಯಕಾರರು. ಹೀಗಾಗಿ ಅಲ್ಲಿ ಶಂಕರಾಚಾರ್ಯರನ್ನು ಪರೀಕ್ಷೆ ಮಾಡಿ ಭಾರತೀ ದೇವಿ ಮತ್ತೆ ಸಮಯ ಕೊಟ್ಟು ಕಳಿಸ್ತಾಳೆ. ಮತ್ತೆ ಬರ್ತಾರೆ. ಪರಕಾಯ ಪ್ರವೇಶನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅದು ಪರಕಾಯ ಪ್ರವೇಶ ಅಲ್ಲ. ಅದು ಸ್ತ್ರೀ ಸಂಘ, ಸ್ತ್ರೀಯಿಂದ ಯಾವುದೋ ಒಂದು ಅನುಭವವನ್ನು ಪಡ್ಕೊಳ್ತಕ್ಕಂಥ ವಿಷಯ ಅದು. ಅನಂತರ ಕೆಲವು ದಿವಸ ಅವರು ಸಮಯ ತಗೊಂಡು ಕಾಲಾವಕಾಶ ತಗೊಂಡು ಮತ್ತೆ ಭಾರತೀ ದೇವಿ ಹತ್ರ ಬರ್ತಾರೆ. ಆಗ ಒಂದಷ್ಟು ವಿಷಯನ ಹೇಳ್ತಾರೆ. ಆವತ್ತಿನ ಕಾಲದಲ್ಲಿ ಯಾವ್ಯಾವ ರೀತಿ ಬರೆದಾರೋ ಗೊತ್ತಿಲ್ಲ. ಅಂತೂ ಇಂತೂ ಆಕೆ ನಿಮಗೆ ಶಕ್ತಿ ಮತ್ತು ಶಿವನ ಬಗ್ಗೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ನಿಮಗೆ ಎಳ್ಳಷ್ಟು ಕೂಡ ನಿಮಗೆ ಪರಿಣತಿ ಇಲ್ಲ, ನಿಮಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ, ಬಿಟ್ಟುಬಿಡಿ, ನಿಮ್ಮ ಹತ್ರ ವಾದ ಮಾಡಿ ಏನಾಗಬೇಕಾಗಿದೆ ಅಂತೇಳಿ ಆಕೆ ಏನು ಮಾಡ್ತಾಳೆ, ನಿಮಗೆ ತಕ್ಕಂಥ ಗುರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಬೋಧಿಸ್ತಕ್ಕಂಥ ಗುರು ರೇಣುಕಾಚಾರ್ಯರಿದ್ದಾರೆ. ಅಲ್ಲಿ ಹೋಗ್ರಿ, ನೀವು ನಾನು ಕಳಿಸ್ತಾ ಇದ್ದೇನೆ, ಹೋಗ್ರಿ. ಅಲ್ಲಿ ನೀವು ಆ ಒಂದು ಸಿದ್ಧಾಂತವನ್ನು ದೀಕ್ಷೆ ಮಾಡಿಕೊಂಡು ಉಪದೇಶ ಮಾಡ್ಕೊಳ್ಳಿ. ಆಗ ನೀವು ಒಳ್ಳೆ ಗುರುಗಳಾಗ್ತೀರಿ. ನಿಮಗೆ ಒಳ್ಳೆ ಗುರುಗಳು ಇದುವರೆಗೂ ಸಿಕ್ಕಿಲ್ಲ ಅಂತ ಕಳಿಸ್ತಾಳೆ. ಇಂಥ ಕಥೆಗಳು ನಮ್ಮಲ್ಲಿದ್ದಾವೆ. ಅನಂತರ ಅವರು ರೇಣುಕಾಚಾರ್ಯ ಹತ್ರ ಹೋಗಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅಧ್ಯಯನ ಮಾಡಿದ ಮೇಲೆ ಅವರು ಶಿವಧರ್ಮದ ಕಡೆ ತಿರುಗ್ತಾರೆ. ಈಗಿರ್ತಕ್ಕಂಥ ಸ್ಮಾರ್ತ ಮಠಗಳು ಎಷ್ಟೋ ಕಡೆ ಲಿಂಗ ಪೂಜೆಗಳಿದ್ದಾವೆ. ಜನಿವಾರ ಮತ್ತು ಲಿಂಗ ಎರಡೂ ಧರಿಸ್ತಕ್ಕಂಥ ಸಂಪ್ರದಾಯ ಹೀಗೆ ಬಂದಿದೆ. ಇದನ್ನು ತಿಳ್ಕೊಳ್ಳಾರ್ದಲ್ಲೇ ನೀವು ಏನೇನೋ ಹೇಳೋಕ್ಕೋದ್ರೆ ನಾವು ಹೇಳ್ತಕ್ಕಂಥವ್ರು ಇನ್ನೂ ಇದ್ದೀವಿ, ಯಾರೂ ಸತ್ತಿಲ್ಲ. ಇಂಥ ವಿಷಯಗಳನ್ನು ಹೇಳ್ತಕ್ಕಂಥ ಜಂಗಮರು ಹಳ್ಳಿಯಲ್ಲೂ ಇದ್ದಾರೆ, ಈಗಲೂ ಕೂಡ ಇದ್ದಾರೆ. ನಿಮಗೆ ಗೊತ್ತಿಲ್ಲ ಅಷ್ಟೇ. ನೀವು ಹುಡ್ಕಕ್ಕೆ ಹೋಗಿಲ್ಲ, ಅವರು ಹೇಳೋಕ್ಕೂ ಹೋಗಿಲ್ಲ. ಆದ್ದರಿಂದ ಬೂದಿ ಮುಚ್ಚಿದ ಕೆಂಡದಂಗೆ ವೀರಶೈವ ಜಂಗಮರ ವಿದ್ವತ್ತು ಯಾವತ್ತೂ ಕೂಡ ಅದು ಬರೆದಾಗ್ತಕ್ಕಂಥದ್ದಲ್ಲ. ಅದು ಅಕ್ಷಯ ಜೋಳಿಗೆಯಂತೆ ಅಕ್ಷಯ ಭಂಡಾರವಾಗಿ ಅಕ್ಷಯ ನಿಧಿಯಾಗಿ ಅದು ರಾರಾಜಿಸ್ತಾ ಇದೆ. ಯಾವತ್ತು ಬೇಕಾದ್ರೂ ಪ್ರಜ್ವಲಿಸುತ್ತೆ. ಜಂಗಮ ಧರ್ಮದ ಒಂದು ಬೆಂಕಿ ಜ್ವಾಲೆಯು, ಶಿವಧರ್ಮದ ಕಿಚ್ಚು ಯಾವತ್ತು ಬೇಕಾದ್ರೂ ಎದ್ದೇಳ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅದು ನೀವು ಸುಲಭವಾಗಿ ಮಾತಲ್ಲ. ಅದಕ್ಕೆ ನೀವು ಸುಮ್ಮನೆ ಆ ಒಂದು ಜ್ವಾಲೆಗೆ ಸಿಲುಕಿ ನೀವು ಹುಳುಗಳಂತೆ ಸುಮ್ಮನೆ ಭಸ್ಮವಾಗಿ ಹೋಗಬೇಡ್ರಿ. ಸುಮ್ಮನೆ ಇರೋದು ಕಲ್ತ್ಕೊಳ್ರಿ. ಇರೋದು ಲಿಂಗ ಪೂಜೆ ಮಾಡಿರಿ, ಕೊಟ್ಟಿದ್ದಾರೆ ಗುರುಗಳು, ಅದನ್ನು ಮಾಡಿರಿ. ಶರಣರ ವಚನಗಳು ಓದ್ಕೊಳ್ರಿ. ಸರಳ ಸಾಮಾನ್ಯ ಜೀವನ ಮಾಡಿರಿ. ಯಾಕೆ ನಿಮಗೆ ಇವೆಲ್ಲ ಯಾವನೋ ರಾಜಕೀಯ ವ್ಯಕ್ತಿ ಹುಚ್ಚ ಹಬ್ಬಿಸ್ತಾನೆ ಅಂತೇಳಿ ನೀವು ಅದಕ್ಕೆ ಬಲಿಯಾಗಿ ನೀವೇ ಕಾಳಾಗಿ ಹೋಗ್ತೀರಿ? ಸಮಾಜದಲ್ಲಿ ಶಾಂತಿ ಇರಬೇಕು. ಜಂಗಮರಾದ್ರೇನು, ಭಕ್ತರಾದ್ರೇನು, ಇನ್ನುಳಿದವರಾದ್ರೇನು ಎಲ್ಲರಿಗೂ ಇಲ್ಲಿ ಬದುಕ್ತಕ್ಕ ಬಾಳಲಿಕ್ಕೆ ಒಂದು ಅವಕಾಶ ಇದೆ. ಧಾರ್ಮಿಕ, ರಾಜಕೀಯ, ವಾಸ ಮಾಡ್ತಕ್ಕಂಥ, ಆಸ್ತಿ ಮಾಡ್ತಕ್ಕಂಥ, ಮಾಹಿತಿ ಪಡೀತಕ್ಕಂಥ,
ಎಲ್ಲ ರೀತಿಯ ಸ್ವಾತಂತ್ರ್ಯಗಳನ್ನು ಸಂವಿಧಾನ ಕೊಟ್ಟಿದೆ. ಇಂಥ ಧೂರ್ತತನದ ಸಂವಿಧಾನ ವಿರೋಧಿ ಮಾತುಗಳನ್ನು ನೀವು ಬಳಸಿದರೆ ಮುಂದಿನ ಪರಿಣಾಮವನ್ನು ನೀವು ಅನುಭವಿಸಬೇಕಾಗತ್ತೆ. ಈ ಒಂದು ಗೂಂಡಾಗಿರಿ ನಡೆಯುವುದಿಲ್ಲ. ಇದನ್ನು ಬಿಡಿ, ಜ್ಞಾನ ಮಾರ್ಗದಿಂದ ಬನ್ನಿ, ತಾತ್ವಿಕವಾಗಿ ತಿಳ್ಕೊಳ್ರಿ ವಿಷಯನ. ಆಗ ನಿಮಗೆ ಜಂಗಮನ ಮಹತ್ವ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಭಾರತೀ ದೇವಿ ಕೊನೆಗೆ ಏನು ಹೇಳ್ತಾಳೆ, ಅಲ್ಲಿ ಹೋಗ್ರಿ, ಅನಂತರ ನಿಮ್ಮ ಮುಂದಿನ ಶಿಷ್ಯ ಪರಂಪರೆಗೆ ನನ್ನ ಹೆಸರನ್ನು ಇಡ್ರಿ, ಭಾರತಿ ಅಂತ ಹಿಡ್ರಿ ಅಂತ ಹೇಳ್ತಾಳೆ ಆಕೆ. ಅಂದಿನಿಂದ ಬ್ರಾಹ್ಮಣರ ಪರಂಪರೆಯಲ್ಲಿ ಅಂಥ ಭಾರತಿ ತೀರ್ಥ, ಇಂಥ ತೀರ್ಥ ಅಂಥೇಳಿ ಭಾರತಿ, ಶಿವಾನಂದ ಭಾರತಿ, ಇನ್ನೊಂದು ಯಾವುದೋ ಭಾರತಿ ಅಂಥೇಳಿ ಬರ್ತಾ ಇದೆ ಪರಂಪರೆ. ಹಾಗಾಗಿ ಶೃಂಗೇರಿ ಮಠವನ್ನು ರೇವಣಸಿದ್ಧ ಸಂಪ್ರದಾಯದ ಮಠ ಅಂತಕ್ಕಂಥ ಕೆಲವು ಉಲ್ಲೇಖಗಳು ಇದ್ದಾವೆ. ಅದು ಈಗ ದೊಡ್ಡ ಸಿದ್ಧಾಂತ ಶಿಖಾಮಣಿದು ಒಂದು ವಿಷಯ ಆದರೆ, ಈ ಶಂಕರಾಚಾರ್ಯರಿಗೆ ಲಿಂಗವನ್ನು ಕೊಟ್ಟಂಥ ವಿಷಯ ಒಂದು. ಇಂಥ ವಿಷಯಗಳನ್ನು ನೀವು, ಮತ್ತು ಲಿಂಗೋದ್ಭವದ ಕಲ್ಪನೆ ಒಂದು, ಇಂಥ ವಿಷಯಗಳನ್ನು ನೀವು ಬಹಳ ದೊಡ್ಡ ಪಂಡಿತರಂತೆ, ಮೇಧಾವಿಗಳಂತೆ, ಎಲ್ಲ ತಿಳ್ಕೊಂಡವರಂತೆ ಅವತ್ತಿನ ಕಾಲದಲ್ಲಿ ನೀವೇ ಇದ್ರೇನೋ ಅನ್ನಂಗೆ ನೀವು ಬಹಳ ಚೆನ್ನಾಗಿ ಅದನ್ನು ಕಲ್ಸಕ್ಕೆ ಹೋಗ್ತಾ ಇದ್ದೀರಿ. ಆದರೆ ನಿಮಗೆ ಅಂಥ ಯೋಗ್ಯತೆ ನಿಮಗಿಲ್ಲ. ಅದರ ಒಂದು ಎಳೆಯನ್ನು ಕೂಡ ನೀವು ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಗಂಭೀರವಾದ ವಿಷಯ, ಅಷ್ಟು ಸನಾತನವಾಗಿರತಕ್ಕಂಥ ವಿಷಯ, ಅಷ್ಟು ಭೂಗತವಾಗಿದೆ. ಹೇಗೆ ನೀವು ಹೇಳ್ತಿರಲ್ಲ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಅಂತ ಹೇಳ್ತಿರಲ್ಲ, ಅಷ್ಟು ಸದೃಶವಾಗಿ ವೀರಶೈವ ಧರ್ಮದ ಬೇರುಗಳು ಅಷ್ಟು ದೂರದಲ್ಲಿದ್ದಾವೆ. ನೀವು ಅದರ ಒಂದು ಎಳೆಯನ್ನು ಕೂಡ ನೀವು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮದೇನಿದ್ರೂ 12ನೇ ಶತಮಾನದಿಂದ ಈಚೆಗೆ ಸ್ವಲ್ಪ ನೋಡ್ಕೋಬೋದು. ಅದು ಕೂಡ ನೀವು ಈಗ ಮೊನ್ನೆ ತಾನೇ ಕಂಡುಬಿಟ್ಟಿದ್ದೀರಿ. ಆ ಹಿಂದಿನಿಂದಲೂ ನೀವೇನು ಲಿಂಗಧಾರಿಗಳಲ್ಲ. ಮಧ್ಯಂತರ ಕಾಲದಲ್ಲಿ ಗುಂಪನೆ ಗೋವಿಂದ ಅಂದ್ಕೊಂಡು ಯಾರ್ಯಾರು ಯಾವ ಲಿಂಗ ಕಟ್ಕೊಂಡ್ರೋ ಊರಿನ ಜಂಗಮರು ಕಟ್ಟಿದ್ದಾರೆ, ಅದು ನಮಗೆ ಗೊತ್ತಿದೆ. ಯಾವ ಶರಣರು ಏನು ನಿಮ್ಮ ಊರಿಗೆ ಬಂದು ಕಟ್ಟಕ್ಕೆ ಬಂದಿಲ್ಲ, ಅವೆಲ್ಲ ವಾಸ್ತವ ಸಂಗತಿಗಳು ಬೇರೆ ಇದ್ದಾವೆ. ಮತ್ತು ವಚನಗಳು ಕೂಡ ಅದೇ ಆಯಾ ಶರಣರೇ ಬರೆದರೆ ಅಂತ ಅನ್ನೋದಕ್ಕೂ ಕೂಡ ಯಾವುದೇ ಆಧಾರ ಇಲ್ಲ. ಅವರ ಹೆಸರಿನಲ್ಲಿ ಅವರ ಒಂದು ಲಿಂಗದ ಅಂಕಿತವನ್ನು ಬಳಸಿ ಬೇರೆ ಯಾರೋ ತಿಳುವಳಿಕಿದ್ದಂಥವ್ರು ಬರೆದು ಅವರ ಹೆಸರಿನಲ್ಲಿ ಇವನೇ ಬರೆದ ಅಂತ ಹೇಳಿದ್ದಾರೆ. ಅವತ್ತಿನ ಕಾಲದಲ್ಲಿ ಬ್ರಾಹ್ಮಣ ಮತ್ತು ಮೇಲ್ವರ್ಗದವರಿಗೆ ವಿದ್ಯೆ ಸಿಗ್ತಾ ಇರಲಿಲ್ಲ. ಅಂಥದ್ದು ಕೆಳವರ್ಗದವರಿಗೆ ವಿದ್ಯಾಭ್ಯಾಸ ಸಿಗೋದು ಬಹಳ ಮರೀಚಿಕೆ. ಅದು ನಮಗೆ ಗೊತ್ತಿದೆ. ನೀವು ಸುಮ್ಮನೆ ಏನೇನೋ ನಾಟಕ ಮಾಡ್ಕೊತ ಹೋದ್ರೆ ನಾವು ಯಾವ ವಾಸ್ತವ ಸಂಗತಿ ನಮಗೆ ಗೊತ್ತಿದ್ದಾವೆ. ಎಲ್ಲ ಶರಣರು ಹರಳಯ್ಯ ಇತ್ಯಾದಿ ಇನ್ನೂ ಯಾರ್ಯಾರೋ ಶರಣರೆಲ್ಲ ಅಂಥ ಸಂಸ್ಕೃತ ಪದವನ್ನು ಉಪಯೋಗಿಸಿ ವಚನ ಬರೆಯೋಕ್ಕೂ ಸಾಧ್ಯವಿಲ್ಲ. ಅದನ್ನು ನಾವು ನಂಬಲ್ಲ, ನೀವು ನಂಬ್ಕೋಬೋದು. ಆದರೆ ನಮ್ಮದನ್ನು ನಾವು ಅವೆಲ್ಲವಕ್ಕೂ ಸುಮ್ಮನಿದ್ದೀವಿ. ನಾವು ಹರಳಯ್ಯನ ಪವಾಡಕ್ಕೂ ಸುಮ್ಮನಿದ್ದೀವಿ. ಚರ್ಮ ತೊಡೆ ಕೊಯ್ದು ಆವಿಗೆ ಮಾಡಿಕೊಟ್ರು ಆಯ್ತಪ್ಪ ಸಂತೋಷ ಅಂತೀವಿ. ನೀವೇನು ಮಾಡ್ತಾಯಿದ್ದೀರಿ? ನೀವು ನರಸಿಂಹ ಕಾಮದಿಂದ ಬಂದರು ಅಂದರೆ ಪಿಕ್ಚರ್ ನೋಡ್ಕೊಂಡು ಸುಮ್ಮನೆ ಓ ಅಂತ ಕೂಗ್ತೀರಿ. ಸೀತೆ ನೇಗಿಲಲ್ಲಿ ಸಿಕ್ಬಿಟ್ಲು ಅಂದ್ರೆ ಅದಕ್ಕೂ ಜೈ ಅಂತೀರಿ. ಆದರೆ ವೀರಶೈವ ಜಂಗಮರ ಲಿಂಗೋದ್ಭವ ನಿಮಗೆ ಗೊತ್ತಿಲ್ಲ. ಲಿಂಗದಿಂದ ಎಲ್ಲರೂ ಲಿಂಗವನ್ನು ಧಾರಣೆ ಮಾಡ್ಕೊಂಡಾಗ ಲಿಂಗೋದ್ಭವ. ನಮ್ಮಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗಲೇ ಒಂದು ಸಲ ಲಿಂಗಧಾರಣೆ ಮಾಡ್ತೀವಿ, ಆವಾಗ ಒಂದು ಸಲ ಲಿಂಗೋದ್ಭವ ಆಯಿತು. ಊಟದಾಗ ಒಂದು ಸಲ ಮಾಡ್ತೀವಿ, ಆವಾಗ ಒಂದು ಸಲ ಲಿಂಗೋದ್ಭವ ಆಯಿತು. ಇನ್ನು ಮತ್ತೆ ದೀಕ್ಷೆ ಮಾಡ್ತೀವಿ 8 ವರ್ಷದ ನಂತರ, ಬ್ರಾಹ್ಮಣರು ಉಪನಯನ ಮಾಡಿದಂಗೆ. ಅವರು ದ್ವಿಜರು ಅಂತ ಕರೀತಾರೆ. ವೀರಶೈವ ಜಂಗಮರು ಅದಕ್ಕಿಂತ ಹೆಚ್ಚು ತ್ರಿಜರು. ಇವರು 3 ಸಲ ಹುಟ್ಟಿದಂಗೆ, ಇವರು 3 ಸಲ ಲಿಂಗೋದ್ಭವರು, ತ್ರಿಲಿಂಗೋದ್ಭವರು. ನಿಮಗೇನು ಗೊತ್ತಿದೆ? ಇದು ಹೇಳೋಕ್ಕಾರೋ ಬರುತ್ತಾ ನಿಮಗೆ? ಯಾವನಾರ ಬಂದು ಹೇಳ್ರಿ ನೋಡೋಣ. ಅದಕ್ಕೆ ನಾವು ಧರ್ಮಪೀಠವನ್ನು ಮಾಡಿಕೊಂಡು ಇಂಥ ಆಧಾರಗಳನ್ನು ಮಾಡಿಟ್ಕೊಂಡೇ ಕೂತಿರೋದು. ಸುಮ್ಮನೆ ನಗ್ಪಾಟ್ಲು ಮಾಡ್ಕೊಳಕ್ಕೆ ಕುಂತಿಲ್ಲ. ಇಲ್ಲಿ ಎಲ್ಲ ಆಧಾರಗಳು ಇಟ್ಕೊಂಡೇ ಕುಂತಿರೋದು. ತಿಳ್ಕೊಳ್ಳಿ. ಸುಮ್ಮನೆ ಯಾತಕ್ಕೆ ಹಾಳಾಗೋಗ್ತೀರಿ? ತೆರನೆಯ ಉಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ ತನ್ನ ಸಾವ ತಾನೇ ತೆರನಂತೆ ಅಂತೇಳಿ. ಮತ್ತು ಇನ್ನೊಂದು ಯಾವುದು, ಒಂದು ಹುಳ ಬಂದ್ಬಿಟ್ಟು ದೀಪದ ಬೆಳಕಿಗೆ ಬಂದ್ಬಿಟ್ಟು ಸುಟ್ಟೋದಂಗೆ ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಖಂಡಿತ ನಮಗೆ ಗೊತ್ತಿದೆ, ಭಕ್ತರ ಶಿಷ್ಯರ ಶಕ್ತಿ ಏನು ಅಂತ ಗೊತ್ತಿದೆ. ನಮ್ಮನ್ನು ತೇಜೋವಧೆ ಮಾಡೋಕ್ಕೆ ಬರಬೇಡಿ, ನಮ್ಮನ್ನು ಕೆರಳಿಸ್ಬೇಡಿ, ನೀವು ಕೂಡ ಕೆಟ್ಟೋಗಬೇಡಿ. ಯಾವುದೇ ಧರ್ಮ ಇದ್ಕೊಳ್ಳಿ. ಇಂಥವು 108 ಬರ್ತವೆ ಮತಪ್ರವಾದಿಗಳು, ಇನ್ನಷ್ಟು ಜನ ಬರ್ತಾರೆ ಇದೇ ಲಿಂಗ ಇಟ್ಕೊಂಡು, ಇನ್ನೇನೋ ಡಿಫ್ರೆಂಟ್ ಮಾಡಿ ಇದನ್ನು ಇಷ್ಟಲಿಂಗ ಅನ್ನೋದ. ಇನ್ನೊಂದು ಯಾವುದೋ ಕಷ್ಟಲಿಂಗ ಅಂತ ಬರ್ತಾನೆ ಇನ್ನೊಬ್ಬ, ಅಥವಾ ಸುಲಭಲಿಂಗ ಅಂತ ಇನ್ನೊಬ್ಬ ಬರ್ತಾನೆ. ಅದಕ್ಕೆಲ್ಲ ನಾವು ತಲೆ ಕೊಡೋಕ್ಕಾಗಲ್ಲ. ನಮ್ಮದು ಒಂದೇ ಲಿಂಗ, ಶಿವಲಿಂಗ ಅಷ್ಟೇ ನಮ್ಮದು. ನೀವು ಅದಕ್ಕೆ 16 ಹೆಸರು ಕರ್ಕೊಳ್ರಿ. ಜಂಗಮಕ್ಕೂ ಅಷ್ಟೇ. ನೀವು ಪ್ರಭು ಯಾರು ಪ್ರಭುದೇವ ಬಂದರೆ ಅದಕ್ಕೊಂದು ಶೂನ್ಯಪೀಠ ಹಿಂಗೆ ನಮ್ಮದು ಒಂದೇ ಶೂನ್ಯಪೀಠ, ಕೈಲಾಸ ಪರಂಪರೆದು ಅಷ್ಟೇ. ಅದಕ್ಕೋಸ್ಕರ ನೀವು ಇದೆಲ್ಲ ಬಿಟ್ಟು
ಪುರಾಣಗಳನ್ನೆಲ್ಲ ಕಟ್ಟಿಡ್ರಿ, ನಿಮ್ಮದೇ ಪುರಾಣ, ನಮ್ಮದು ಪುರಾಣ ಅಲ್ಲ, ನಮ್ಮದು ವಾಸ್ತವ ಇತಿಹಾಸ. ಬಹಳ ಕಾಲ ಹಿಂದಿನಿಂದ ಇದ್ದರಿಂದ ಅದನ್ನ ನೀವು ಪುರಾಣ ಅಂತ ಕರಿತೀರಿ, ಆದರೆ ನಮಗದೇ ಇತಿಹಾಸ. ಇತಿಹಾಸಕ್ಕೊಂದು ನಿಲ್ಕೋದು ಪುರಾಣವೇ. ಮತ್ತು ಅದು ಪುರಾಣ, ಇತಿಹಾಸ ಗೊತ್ತಿದ್ರೆ ಪುರಾಣ ಯಾಕೆ ಬರಿತಾ ಇದ್ರು? ಇತಿಹಾಸ ಅಲ್ಲಿ ಅವಾಗ ಇರಲಿಲ್ಲ, ಅವಾಗ ಬರೆಯೋಕ್ಕೂ ಇರಲಿಲ್ಲ, ಕೆರೆಯೋಕ್ಕೂ ಏನೂ ಇರಲಿಲ್ಲ ಅವಾಗ. ಅದಕ್ಕೆ ಪುರಾಣ ಮೌಖಿಕವ ಬಾಯಿಂದ ಬಂದವೇ, ತಿಳ್ಕೊಳ್ರಿ. ನಿಮ್ಮ ವಚನಗಳೇನೋ ನಾವು ಉಳಿಸ್ಕೊಂಬಂದ್ವಿ, ಇವತ್ತು ಹೇಳ್ತಾ ಇದ್ದೀರಿ, ಅದು ಅಲ್ಲೇ 16 ಸಲ ಪ್ರತಿ ಆಗಿದ್ದಾವೆ. ನಾನು ಹೇಳ್ದಂಗೆ ಎಲ್ಲ ಶರಣರ ವಚನ ಬರೆದಿಲ್ಲ, ಯಾರೋ ಬರೆದರೆ ಅವ್ರ ಹೆಸರಿನಲ್ಲಿ ಪ್ರಚಾರ ಮಾಡ್ಕೊಂಡು ಬಂದಿದ್ದೀರಿ. ಉಳಿಸ್ತೇವ್ರು ಯಾರು ಅಂತಲೂ ಗೊತ್ತಿದೆ, ಶೂನ್ಯಪೀಠ ಏಳು ಉಳಿತು ಎಲ್ಲವೂ ನಮಗೆ ಗೊತ್ತಿದ್ದಾವೆ. ನಾನು ಅಲ್ಲೇ ಸಾಕಷ್ಟು ಸರಿ ಹೇಳಿದ್ದೀನಿ ಇದನ್ನು. ಇದೆಲ್ಲ ಬಿಟ್ಟು ಸುಮ್ಮನೆ ಇರೋದು ಕಲ್ತ್ಕೊಳ್ರಿ, ಸಮಾಜ ಶಾಂತಿ ಉಳಿಲಿ. ಅದರಿಂದ ನಮಗೆ ಮತ್ತೆ ಮತ್ತೆ ಬಲಾತ್ಕಾರವಾಗಿ ಇಂಥವ್ರು ಯಾರನ್ನೋ ಬಿಟ್ಬಿಟ್ಟು, ನಾಯಿ ನರಿಗಳು ಬಿಟ್ಟು ನಾವು ಹೊಡೆದು ಬಿಡ್ತೀವಿ ಅಂತಕ್ಕಂಥದ್ದನ್ನು ಕಟ್ಟಿಟ್ಬಿಡ್ರಿ ಇನ್ಮೇಲೆ. ಅದು ನಿಮ್ಮ ಹತ್ರನೇ ಇಟ್ಕೊಳ್ರಿ ಭದ್ರವಾಗಿ. ಯಾಕೆ ಬರ್ತೀವಿ ನಾವು? ನಿಮ್ಮ ಬಲವಂತಕ್ಕೆ ಒಳಗಾಗಕ್ಕೆ ಇದೇನು ಹೈದರಾಬಾದ್ ನಿಜಾಮರ ಸರ್ಕಾರವೇನಿದು? ಹೆಂಗೆ ಬಂದುಬಿಡ್ತಾರೆ ನಿಮಗೆ? ನಮ್ಮ ಪರಂಪರೆ ನಮಗಿದೆ. ನಾವು ಓಪನ್ನಾಗಿ ಹೇಳಿದ್ದೀವಲ್ಲ, ಶರಣರಿಗೆ ನಾವು ಬೆಲೆ ಕೊಟ್ಟಿದ್ದೀವಿ, ಕೊಟ್ಟಿಲ್ಲ ಅಂತಲ್ಲ. ಬಸವಯ್ಯ ಅಂತ ಹೆಸರು ಇಟ್ಕೊಂಡಾರೆ, ಯಾಕೆ ಇಟ್ಕೋಬೇಕಾಯಿತು? ನೀವು ಇಟ್ಕೊಂಡಿದ್ದೀರಾ? ಇಲ್ಲ. ಮಡಿವಾಳಯ್ಯ ಅಂತ ಇಟ್ಕೊಂಡಾರೆ ಐನಾರು, ರಾಚಯ್ಯ ಅಂತ ಇಟ್ಕೊಂಡಿದ್ದಾರೆ. ರಾಚಯ್ಯ ಅಂದರೆ ಬೇರೆ ಆ ರಾಚಯ್ಯ ಅಲ್ಲ, ರಾಚೋಟೇಶ್ವರ ವೀರಭದ್ರ ಸ್ವಾಮಿದು. ಅಂತೂ ಇಂತೂ ಜಂಗಮರು ಎಲ್ಲ ಹೆಸರನ್ನು ಇಟ್ಕೊಂಡಿದ್ದಾರೆ. ಬಸವರಾಜ್ಯ ಅಂತಿದೆ, ಎಲ್ಲ ಇದೆ, ಅವೆಲ್ಲ ಏನು ತಪ್ಪಿಲ್ಲ. ಪಾಪ ಅವರು ಏನೋ ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದರು ಸಮಾಜಕ್ಕೆ. ಅಂದರೆ ಮತ್ತೆ ನಾವು ಬಸವಣ್ಣನ ಗೌರವ ಕೊಡೋದು ಬೇರೆ ರೀತಿಯಲ್ಲಿ. ನಾನು ಬೆಳಗ್ಗಿನ ಪ್ರವಚನದಲ್ಲಿ ಹೇಳಿದ್ದೀನಿ, ನಂದೀಶ್ವರನ ಅವತಾರ ಅಂತ ನಾವು ಇದು ಮಾಡಿದ್ದೀವಿ. ಅಷ್ಟು ಸಾಕು ನಿಮಗೆ. ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆಯನ್ನು ನೀವು ಮಾಡೋಕ್ಕೆ ಹೋಗಬೇಡ್ರಿ. ಅದು ಭಾವನಾತ್ಮಕವಾಗಿದೆ ಬಸವಣ್ಣನ ಸಂಬಂಧ, ಪರಂಪರೆಯಿಂದ ಇಲ್ಲ ಅದು. ನಮ್ಮ ಪರಂಪರೆ ಬೇರೆ ಇದೆ, ನಮ್ಮನ್ನು ಬಿಟ್ಟುಬಿಡಿ. ನಮ್ಮ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಮ್ಮ ಪರಂಪರೆ ಬಹಳ ಆಳದಲ್ಲಿದೆ, ಹಿಮಾಲಯ ಪರ್ವತದಷ್ಟು ಎತ್ತರದಲ್ಲಿ, ಬಹಳ ಗುಹ್ಯದಲ್ಲಿದೆ, ಗುಪ್ತವಾಗಿದೆ. ಅದು ನಮ್ಮ ಗುಪ್ತ ನಿಧಿಯಾಗಿ ನಾವು ಉಳಿಸ್ಕೊಂಡಿದ್ದೀವಿ, ಅದು ನಮಗೆ ಸಾಕು. ಆದ್ದರಿಂದ ಈ ಒಂದು ದುಷ್ಟತನವನ್ನು, ಈ ಒಂದು ಗುಂಡಾಗಿರಿಯನ್ನು ಬಿಟ್ಟು ನೀವು ಧರ್ಮದಲ್ಲಿ ಗುಂಡಾಗಿರಿ ಸಲ್ಲದು. ವಿವೇಕಶಾಲಿಗಳು ಯಾರೋ ಇದ್ದರೆ ಹೇಳ್ರಿ ಅಂಥವ್ರಿಗೆ, ಯಾಕೆ ಹಿಂಗೆ ಕುಣಿತಾ ಇದ್ದೀರಿ ಅಂತ. ನೀವು ಕುಣಿತದಕ್ಕೆ ಯಾವನು ಬರೋದಿಲ್ಲ. ವಿಶ್ವಾಸದಿಂದ ನೋಡಿ, ಒಳ್ಳೆ ಮಾತಿನಲ್ಲಿ ಏಸಿಗೆ ಕೂಡ ತಿನ್ನಿಸ್ಬೋದು. ನೀವು ಕೆಟ್ಟ ಮಾತಿನಿಂದ ಬೆಲ್ಲ ಕೂಡ ತಿನ್ಸೋಕ್ಕಾಗಲ್ಲ, ಪಾಯಸ ಉಣ್ಸೋಕ್ಕಾಗಲ್ಲ, ಏನೋ ವಿಷ ಹಾಕಿದ್ದಾನೆ ಅಂತಾರಲ್ಲಿ. ಅದರಿಂದ ಇದೆಲ್ಲ ಬಿಟ್ಟು ಒಳ್ಳೆತನದಲ್ಲಿ ಹೋಗ್ರಿ. ಇದನ್ನು ಶರಣರು ನಿಮಗೆ ಕಲಿಸ್ಕೊಟ್ಟಿದ್ದಾರೆ. ಏನು ಹೊಡೆದಾಟ ಮಾಡಿ ಎಲ್ಲ ಸೇರಿಸ್ಕೊಳ್ರಿ, ಲಿಂಗ ಕಟ್ಟಿ ಅವ್ರನ್ನ ನಾನು ಬಸವಣ್ಣೇ ಹೇಳೋ ಇದ್ದಾನ ಈ ಮಾತು? ಎಲ್ಲ ಒಡೆದು ಬಡದು ನಾನು ಸತ್ತ ಮೇಲೆ ಹಿಂಗೆ ಮಾಡ್ಕೊಂಬಿಡ್ರಿ, ಎಲ್ಲರನ್ನೂ ಒಡೆದು ಬಡದು ನನ್ನ ಧರ್ಮ ಕಟ್ಟ್ರಿ ಅಂತ ಹೇಳೋ ಇದ್ದಾರೆ. ಎಲ್ಲಿ ಒಂದೇ ಒಂದು ವಚನ ತೋರಿಸ್ರಿ ನೋಡೋಣ. ಲಿಂಗಾಯತ ಅನ್ನೋದೇ ಇಲ್ಲ ಅಲ್ಲಿ. ಶೈವದಿಂದ ವೀರಶೈವನಾದೆ, ಪಾಶುಪತ ಇಂಥವು ಹೇಳಿದ್ದಾರೆ ಅಷ್ಟೇ ಅವರು. ನಾನು ಹೇಳ್ತನಲ್ಲ, ವಚನ ನಾವು ನಂಬೋದೇ ಇಲ್ಲ. ನಾವು ಒಂದು ವಚನವನ್ನು ನಾವು ಆಧಾರ ತೊಗೊಳ್ಳಲ್ಲ. ಯಾಕಂದ್ರೆ ನಮ್ಮ ಆಧಾರವೇ ನಮಗೆ ಸಾಕಷ್ಟು ಇರುವಾಗ ನಿಮ್ಮ ವಚನ ತಗೊಂಡು ನಾವೇನು ಮಾಡಲಿ? ವಚನಗಳೇ ಅಸಲಿ. ಎಲ್ಲ ಶರಣರು ಬರೋದಿಲ್ಲ, ಯಾರೋ ಕೆಲವರು ವಿದ್ಯಾವಂತರಾಗಿದ್ದರೂ ಬರೆದಿದ್ದಾರೆ ಅಂತ ಒಪ್ಕೊಂತೀವಿ. ಪಾಪ ಅಂಥ ಜ್ಞಾನ ಅವರಲ್ಲಿತ್ತು. ಎಲ್ಲರೂ ಓದಿಲ್ಲ ಶರಣರು. ಎಲ್ಲ ಆಯ್ದಕ್ಕಿ ಲಕ್ಕಮ್ಮ, ಬೇರೆ ಬೇರೆ ಸೂಳೆ ಸಂಕವ ಇವರೆಲ್ಲ ಓದಿದ್ರ? ಇವರೆಲ್ಲ ವಚನ ಬರೆಯೋ ಶಕ್ತಿ ಇತ್ತ? ಹೇಳ್ರಿ ನೋಡೋಣ, ಅದು ಯಾರು ಹೇಳ್ತೀರಿ? ಇಂಥವು ಕೇಳಬಾರ್ದು ನಿಮಗಲೇ. ನೀವು ಹೇಳಿದ್ದೆಲ್ಲ ಕೇಳ್ಕೊಂಡು ನಾವು ಮಂಗುಗಳ ಬಿದ್ದಿರ್ಬೇಕಾ? ನಾವು ಮಂಗುಗಳಲ್ಲ, ಗುರು ಪರಂಪರೆ ನಮ್ಮದು. ವಿದ್ಯೆಯನ್ನು ಕಲಿಸಿರ್ತಕ್ಕಂಥ, ವಿನಯ ಸಂಸ್ಕೃತಿಯನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ, ಇವತ್ತಿಗೂ ಕೊಡ್ತಿರ್ತಕ್ಕಂಥ ನೈಜ ಪರಂಪರೆ ವಿನಃ ಕುರಿ ಪರಂಪರೆ ನಮ್ಮದಲ್ಲ. ಗುರು ಪರಂಪರೆ ನಮ್ಮದು, ಕುರಿಗಳ ಪರಂಪರೆ ನಮ್ಮದಲ್ಲ. ಬಿಟ್ಬಿಡಿ. ನೀವು ಕುರುಬರಿಗೆ ಹೋಲಿಸೋದು ಅದೆಲ್ಲ ಬಿಟ್ಟು ಕಟ್ಟಿಟ್ಟು ನಿಮ್ಮ ಪಾಡಿ ನೀವು ಸುರಕ್ಷಿತವಾಗಿ ಸುಮ್ಮನಿರಿ ಅಷ್ಟೇ. ಇದು ಪ್ರಜಾಪ್ರಭುತ್ವ, ಸಂವಿಧಾನಾತ್ಮಕ ಇರತಕ್ಕಂಥ ಒಂದು ನಾಗರಿಕ ಸಮಾಜ, ವೈಜ್ಞಾನಿಕ ಕಾಲ, ತಾಂತ್ರಿಕ ಕಾಲ. ಅದರಿಂದ ನೀವು ಇವೆಲ್ಲ ಬಿಟ್ಟು ಒಳ್ಳೆಯವರಾಗಿ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಎಷ್ಟು ಹೇಳಿದರೂ ಸಾಲದು. ದುಷ್ಟತನಕ್ಕೆ ಮದ್ದಿಲ್ಲ, ಅದನ್ನು ನೀವೇ ಬಿಡಬೇಕು, ಇಲ್ಲ ದೇವ್ರು ಬಿಡಿಸ್ಬೇಕು. ಇಲ್ಲ ಮೊನ್ನೆ ಆಯ್ತಲ್ಲ ಅಂಥ ಘಟನೆಗಳಾದಾಗ ನೀವೇ ಸುಮ್ಮನೆ ತೆಪ್ಪಗೆ ಮನೆ ಕೂತ್ಕೊಂತೀರಿ. ಇದಕ್ಕೇನು ಹೊಡೆದಾಟ ಬೇಕಿಲ್ಲ, ಪೊಲೀಸು ಕಂಪ್ಲೇಂಟು ಕೇಸ್ ಬೇಕಿಲ್ಲ. ಏಟು ನಿಮ್ಮ ಒಳಗೆ ಬಿದ್ದಾಗ, ಶಿವನು ಸರಿಯಾದ ಏಟು ಕೊಟ್ಟಾಗ ನೀವೇ ಸುಮ್ಮನೆ ಕೂತ್ಕೊಂತೀರ. ಅವ ನಿಜ ಯಾವುದು ಅಂತ ಗೊತ್ತಾಗುತ್ತೆ. ಇವೆಲ್ಲ ಎಷ್ಟು ಶಾಶ್ವತನೇ? ನೀವು ಪೊಲೀಸ್ ಸ್ಟೇಷನು, ಕಂಪ್ಲೇಂಟು ಇವೆಲ್ಲ ತಾತ್ಕಾಲಿಕ. ಶಿವ ಕೊಟ್ಟರೆ ಕೊನೆಯವರೆಗೂ ಕೊಡ್ತಾನೆ ಸಂಪತ್ತನ್ನು, ಏಟ್ನೂ ಹಂಗೆ ಕೊಡ್ತಾನೆ. ಮೂಢನಿಗೆ ಕೇಳಿಲ್ವಂತೆ, ಕೇಡು ಬಂದು ಉಳಿಲಿಲ್ವಂತೆ. ಆದ್ದರಿಂದ ಈ ಶೈವದ ಎಲ್ಲ ನೋಡ್ತಾ ಇದ್ದಾರೆ ಹೊರಗಿನ ಸಮಾಜ, ಈ ನಿಜವಾಗಲೂ ಲಿಂಗವಂತರ ಇವರು ಅಂತ ಕ್ಯಾಕೃಷಿ ಉಗಿತಾ ಇದ್ದಾರೆ, ನಗ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಕೊಡಬೇಡಿ. ಏನು ಇಷ್ಟೊಂದು ಇವರಲ್ಲಿ
ಇಷ್ಟು ಅದಕ್ಕೆ ಇನ್ನೂ ಒಂದು ಬೈತಾ ಇದ್ದಾರೆ ಅವರು. ಇವರೆಲ್ಲ ಒಂದು ಜಾತಿಗೆ ಏನು ಹೇಳ್ತಾ ಇದ್ದಾರೆ, ನೀವು ಏನೇನೋ ಹೇಳಿದ್ರಿ, ನಾನೊಂದು ಮಾತು ಹೇಳ್ತೀನಿ, ಒಂದು ಜಾತಿಗೆ ಹುಟ್ತಾರಲ್ಲ ಅಂತ ಬೈತಾ ಇದ್ದಾರೆ ಹೊರಗಿನ ಜನಗಳು. ಸತ್ಯವಾದ ಮಾತಿದು. ಒಂದು ಜಾತಿಗೆ ಹುಟ್ಟಿದಾರಲ್ಲ ಇವರು, ಕುಲಜ್ಞಂಟು ಜಾತಿ ಇವರು ಅಂತ ಬೈತಾ ಇದ್ದಾರೆ. ನನಗೆ ಆ ಮಾತು ಕೇಳಿ ಹೆಂಗಾಗಿದೆ ಗೊತ್ತಾ? ನಿಮಗೆ ಯಾರಿಗೂ ಗೊತ್ತಿಲ್ಲ, ಬಂಡ ಜೀವ ಮಾಡ್ತಾಯಿದ್ದೀರಿ ನೀವು. ನಮಗೆ ಹಂಗೆ ಆಗೋದಿಲ್ಲ. ನಾವೆಲ್ಲ ಅವ್ರಿಗೆ ಸಮಜಾಯಿಸಿ ಹೇಳಿದ್ದೀವಿ, ಇಲ್ಲ ಹಿಂಗಿಲ್ಲ, ಇದು ಸಂಸ್ಕಾರ ಫಲದಿಂದ ಹಿಂಗೆ ಆಗ್ತಾಯಿದೆ ಅಂತ ನಾನು ಹೇಳಿದ್ದೀನಿ ಅವರಿಗೆ. ಬಿಟ್ಕೊಟ್ಟಿಲ್ಲ ನಾನು. ಲಿಂಗಾಯತರೆಲ್ಲ ಹಂಗೆ ಇದ್ದಾರೆ ಅಂತ ಹೇಳೋಕೆ ಹೋಗಿಲ್ಲ ನಾನು. ಆದರೆ ನೀವೇನು ಮಾಡ್ತಾಯಿದ್ದೀರಿ? ನೀವು ಮಾಡ್ತಿರ್ತಕ್ಕಂಥದ್ದು ಬಹಳ ಗುರುದ್ರೋಹ, ಲಿಂಗದ್ರೋಹ, ಸಮಾಜ ದ್ರೋಹ. ಇವೆಲ್ಲ ಬಿಟ್ಟು ನೀವು ಒಳ್ಳೆಯವರಾಗ್ರಿ. ಶರಣರು ಇಂಥ ವಿಷಯಗಳನ್ನು ಹೇಳ್ಕೊಟ್ಟಿಲ್ಲ ಯಾರಿಗೂ ಕೂಡ. ಸತ್ ಸಂಪ್ರದಾಯವನ್ನು ಹೇಳ್ಕೊಟ್ಟಿದ್ದಾರೆ. ಕ್ರಾಂತಿ ವಿಷಯ ಬೇರೆ. ಏನೋ ನಡೆದಿದೆ, ಏನೋ ಆಗಿದೆ, ನಡೆದು 900 ವರ್ಷ ಆಗಿದೆ. ಅದು ಕಟ್ಕೊಂಡು ನೀವೇನು ಮಾಡ್ತೀರಿ? ಎಂದೋ ಯಾರೋ ನಿಮ್ಮ ಹಿಂದಿನ ಕಾಲದಲ್ಲಿ ಯಾರೋ ನಿಮ್ಮ ಅಜ್ಜನಿಗೋ ಯಾರಿಗೋ ಹೊಡೆದಿದ್ರು ಅಂತ ಇವತ್ತು ನೀವು ದ್ವೇಷ ಸಾಧಿಸಿ ಅವನ್ನ ಕೊಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ? ಇದು ಮಾಡ್ಬೋದಾ? ಪ್ರಶ್ನೆ ಹಾಕ್ಕೊಳ್ಳಿ ನೀವೇ. ಎಲ್ಲ ಘಟನೆ ನಿಮ್ಮ ಅಕ್ಕಪಕ್ಕ ನಿಮ್ಮ ಅಣ್ಣ ತಮ್ಮಗಳಿಗೆ ಬೇಕಾದಷ್ಟು ದ್ವೇಷ ಇದೆ. ಯಾವ ಮಹಾ ಇದೆಯೇನು ಲೆಕ್ಕ ಅಲ್ಲಿದು? ಯಾವುದೋ ಶರಣರ ಕಾಲದಲ್ಲಿ ಏನೋ ಆಯಿತು ಆಗಿರ್ಬೋದು, ಯಾವನಿಗೆ ಗೊತ್ತು? ಅದನ್ನೇನು ಇವತ್ತು ಹೇಳಕ್ಕೆ ಬರ್ತಾಯಿದ್ದೀರಿ ನೀವು? ಇವತ್ತಿನ ನೋಡ್ಕೊಳ್ಳಿ ಸಾಕು. ನಿಮ್ಮ ಅಕ್ಕಪಕ್ಕದ ಮನೆ ಹತ್ರ ನೀವು ಎಷ್ಟು ಚೆನ್ನಾಗಿದ್ದೀರಿ, ನಿಮ್ಮ ಸ್ವಂತ ಅಣ್ಣ ತಮ್ಮಗಳ ಹತ್ರ ನೀವು ಎಷ್ಟು ಅಚ್ಚುಕಟ್ಟಾಗಿ ಆಸ್ತಿ ಹಂಚ್ಕೊಂಡಿದ್ದೀರಿ, ಎಷ್ಟು ದ್ವೇಷ ಸೂಯೆ ನಿಮ್ಮಲ್ಲಿದ್ದಾವೆ ಅಂತಕ್ಕಂಥದ್ದು. ಮೊದಲು ಅದನ್ನು ಸರಿ ಮಾಡ್ಕೊಳ್ರಿ ಅಂತ ಹೇಳ್ತಾ, ನಿಮ್ಮ ವಾಸ್ತವಿಕ ಸಂಗತಿಗಳನ್ನು ನಿಮಗೆ ಅರಿವು ಮಾಡಿಕೊಡ್ತಕ್ಕಂಥದ್ದು ಈ ನಮ್ಮ ಧರ್ಮಪೀಠದ ಉದ್ದೇಶ. ಇದಕ್ಕಿಂತ ಬೇರೆ ನಾವೇನು ಹೇಳುವುದಿಲ್ಲ ಅಂತ ಹೇಳ್ತಾ, ಇಂಥ ವಾಸ್ತವಿಕ ಧರ್ಮಪೀಠದಿಂದ ಇಂಥ ಧರ್ಮ ಸಂದೇಶಗಳನ್ನು ಕೊಡಲಿಕ್ಕೆ ಶಿಸ್ತುಬದ್ಧರಾಗಿ, ಸಂಪ್ರದಾಯಬದ್ಧರಾಗಿ, ಸಂಶೋಧನಾಬದ್ಧರಾಗಿ, ಸತ್ಯನಿಷ್ಠರಾಗಿ ಇಂಥ ವಿಷಯಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಸಮಾಜ ಶಾಂತಿಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿರಿ. ಯಾವ ಧರ್ಮದಿಂದ ಯಾವ ಮತದಿಂದ ಯಾವನೂ ಉದ್ಧಾರ ಆಗಕ್ಕೆ ಸಾಧ್ಯವಿಲ್ಲ. ಇರ್ತಕ್ಕಂಥದ್ದನ್ನು ಅನುಸರಿಸಿ. ಮೊದಲು ಕೊಟ್ಟ ಕುದುರೆ ಏನು ಏರಲಾರದೆ ಅಂತ ಹೇಳ್ತಾರೆ. ಯಾವುದೋ ಒಂದು ಕುದುರೆ ಕೊಟ್ಟರೆ ಅದನ್ನು ಧೀರ್ನಾಗಿ ಅದನ್ನು ಸವಾರಿ ಮಾಡಬೇಕು. ಅದು ಬಿಟ್ಟು ಈ ಧರ್ಮ ಸರಿ ಇಲ್ಲ ಇನ್ನೊಂದಕ್ಕೆ ಹೋಗ್ತೀನಿ ಅಂದರೆ ನೀವು ಖಂಡಿತ ಅದಕ್ಕೆ ಅನ್ಫಿಟ್, ಅಯೋಗ್ಯರು ನೀವು. ಮೊದಲು ಅದನ್ನ ಅರ್ಥ ಮಾಡ್ಕೊ. ನಿಮ್ಮ ಅಪ್ಪ ಕೊಟ್ಟರೆ 1 ಎಕರೆ ಜಮೀನೇ ಬೇಸಾಯ ಮಾಡಿ ತೋರಿಸು, ಇದು ಸರಿ ಇಲ್ಲ ಅಂತ ಹೇಳೋಕ್ಕೋಗ್ಬೇಡ. ಹೀಗಾಗಿ ಇಂಥ ವಿಷಯಗಳು ಬೇಕಾದಷ್ಟಿದೆ. ಅದಕ್ಕಿಂತ ನಿಮ್ಮ ವಾಸ್ತವ ನೆಲೆಗಟ್ಟಿನಲ್ಲಿ ನೀವು ನಿಲ್ಲೋದು ನೋಡಿ. ನಿಮ್ಮ ಮೂಲ ಎಲ್ಲಿತ್ತು, ಈಗ ಎಲ್ಲಿದ್ದೀವಿ ಅಷ್ಟು ಸಾಕು. ನೀವೇನು ಈ ಮಟ್ಟಕ್ಕೆ ನೀವು ಕುಣಿತಾ ಇದ್ದೀರಾ ಅಂತಂದ್ರೆ ಏನು ಅರ್ಥ? ಇದು ಏನು ನಾವು ಮನುಷ್ಯರಲ್ವೇ? ನಮ್ಗೆ ಅರ್ಥ ಆಗಲ್ವೇ ನೀವೇನು ಮಾಡ್ತಾಯಿದ್ದೀರಿ ಅಂತ? ಹಗಲೊತ್ತು ನೀವು ಮೋಸ ಮಾಡೋಕ್ಕೆ ಬರ್ತಾಯಿದ್ದೀರಾ. ಇದೆಲ್ಲ ಸಲ್ಲದು. ಇದೆಲ್ಲ ಸಮಾಜದಲ್ಲಿ ಮತ್ತೊಮ್ಮೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ಹಿಂದೆ ನಡೆದಿದ್ದಾವೆ ವೀರಶೈವ ಲಿಂಗಾಯತ ಗಲಾಟೆಯಲ್ಲಿ TV ಸ್ಟೇಷನ್ನಲ್ಲೆಲ್ಲ ಹೋಗಿ ಬಳಸಬಾರದು ಶಬ್ದವನ್ನು ಉಪಯೋಗಿಸೆಲ್ಲ ಆಗಿದ್ದಾವೆ. ಮತ್ತೆ ಅದು ಬೇಕಿಲ್ಲ. ಅದಕ್ಕೆ ನಾನು ಖಂಡತುಂಡವಾಗಿ ಈಗ 2 ಭಾಗನೇ ಮಾಡಿಬಿಟ್ಟಿದ್ದೀನಿ. ನಿಮ್ಮ ಭಾಗ ನಿಮಗೆ, ನಮ್ಮ ಭಾಗ ನಮಗೆ. ನಮ್ಮದು ಸನಾತನ ಧರ್ಮದ ಭಾಗ. ನಮ್ಮ ಶೂನ್ಯಪೀಠವೇ ಬೇರೆ, ನಮ್ಮ ಧರ್ಮಪೀಠವೇ ಬೇರೆ, ನಿಮ್ಮದೇ ಬೇರೆ. ನಾನು ರೆಡಿ ಮಾಡೇ ಇಟ್ಟಿದ್ದೀನಿ. ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಡೆ ಬರೋದಿಲ್ಲ. ಕೇವಲ ಇತಿಹಾಸದ ಸಂದರ್ಭ ಬಂದಾಗ ಮಾತ್ರ ಇಂಥ ವಚನದಲ್ಲಿ ಹಿಂಗೆ ಹೇಳಿದ್ದಾರೆ. ನೀವು ಹೇಳ್ತಿರ್ತಾರಲ್ಲ ಈಗಲೂ, ಬಿಡ್ತಾ ಇಲ್ವಲ್ಲ ನೀವು? ಅದಕ್ಕೆ ನಾವು ಹೇಳ್ತೀವಿ. ನೀವು ಸಂಪೂರ್ಣ ಬಿಟ್ಟರೆ ನಾವು ನಿಮ್ಮ ಸುದ್ದಿ, ನಿಮ್ಮ ಒಂದು ಉದಾಹರಣೆನೂ ಕೊಡೋಕ್ಕೆ ಹೋಗಲ್ಲ ನಾವು. ಇವತ್ತೇ ಬಿಟ್ಬಿಟ್ರಿ ಬೇಕಾದ್ರೆ ನಮ್ಮ ಸುದ್ದಿಯ. ನಾವು ಒಂದೇ ಒಂದು ಶರಣರ ಸುದ್ದಿ ಎತ್ತಿರಿ ಕೇಳ್ರಿ. ಬಸವಣ್ಣನ ಸುದ್ದಿನೂ ಕೂಡ ನಾವು ಎತ್ತಲ್ಲ. ಇದು ಸತ್ಯ. ಬರ್ರಿ ಚಾಲೆಂಜಿಗೆ ಆ ಕೆಲಸ ಮಾಡೋಣ. ನಮ್ಮ ಧರ್ಮ ನಮಗಿದ್ದೇ ಇದೆ. ನಮ್ಮ ಆಗಮ, ನಮ್ಮ ಧರ್ಮ, ನಮ್ಮ ಸಂಪ್ರದಾಯ ಸಾಕು ನಮಗೆ. ನಾವೇನು ಕಟ್ಕೊಂಡು ಏನು ಮಾಡೇವು? ನಿಮ್ಮ ವಚನ ತಗೊಂಡು ಏನು ಮಾಡೇವು? ಸಾಕು ನಮಗೆ. ಇನ್ನೇನು ಬೇಕು? ಹಿಮಾಲಯನೇ ಕೆಳಗೆ ಇಳಿಸ್ಕೊಂಬರ್ತೀವಿ ನಾವೀಗ. ಅದೇ ಸಾಕು ನಮಗೆ ಅಂತ ಹೇಳ್ತಾ, ಇಂಥ ವಾಸ್ತವ ಸಂಗತಿಗಳನ್ನು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಹಾಕ್ಕೊಳ್ಳಿ. ಇವತ್ತಿನ ಇಂಥ ನಾಗರಿಕ ಸಮಾಜದಲ್ಲಿ ತಲೆ ತಗ್ಸ್ತಕ್ಕಂಥ ಕೆಲಸ ಮಾಡಿಬಿಡಿ. ಹೊರಗಿನ ಸಮಾಜದವರು ಖಂಡಿತವಾಗೂ ನಗ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ. ವೀರಶೈವರು ಅಂತ ಹೇಳ್ತಾರೆ, ಲಿಂಗ ಎದೆ ಮೇಲೆ ಕಟ್ಕೊಂಡಿದ್ದಾರೆ, ಇಂಥ ನೀಚ ಕೆಲಸವನ್ನು ಮಾಡ್ತಾರೆ. ಮಾಂಸ ತಿಂದು ಲಿಂಗ ಕಟ್ಕೋಬಹುದು ಅಂತ ಹೇಳ್ತಿದ್ದಾರೆ. ನೋಡಿ, ಎಲ್ಲ ಇತರೆ ವರ್ಗದವರು ಸಂಘ ಮಾಡ್ತಾಯಿದ್ದಾರೆ. ಶಿಕ್ಷಕವರು ಲಿಂಗ ಕಟ್ತಾ ಇದ್ದಾರೆ. ಲಿಂಗ ಅಂದ್ರೆ ಇಷ್ಟೇನಾ ಅಂತಂದ್ಬಿಟ್ಟು ಎಲ್ಲ ಕ್ಯಾಕರ್ ಶುಗಿಯೋದಲ್ಲ, ನಗ್ತಾ ಇದ್ದಾರೆ. ಇದು ತಿಳ್ಕೊಳ್ಳಿ ಮೊದಲು ನೀವು. ಜಂಗಮರಿಗೆ ಅದು ಭಾಳ ಅವಮಾನ ಆಗ್ತಾಯಿದೆ. ನಿಮಗೇನು ಅವಮಾನ ಆಗ್ತಾಯಿಲ್ಲ. ನೀವೇನು ಮಾಡಿದ್ರು ತೂ ಅಂತ ಹೋಗಿದ್ರು, ಬಾ ಅಂತ ಕರೆದ್ರು ಅಂತೀರಿ. ನಾವು ಹಂಗಲ್ಲ.
ಒಂದು ಮಾತು ಕೇಳಲಿಕ್ಕೆ ತಯಾರಿಲ್ಲ ನಾವು. ಭಾಳ ಸೂಕ್ಷ್ಮ ಸಂವೇದಿಯಾಗಿದ್ದೀವಿ ನಾವು ಧರ್ಮದ ವಿಚಾರದಲ್ಲಿ, ಜಾಗೃತವಾಗಿದ್ದೇವೆ. ನಿಮ್ಮ ಶಿವವೇಗಗಳ ಗದ್ದಿಗೆಯಲ್ಲಿ ಹೇಗೆ ಜಾಗೃತ ಗದ್ದಿಗೆ ಇರ್ತಾವೋ ಆ ಪ್ರಮಾಣದಲ್ಲಿ ನಾವಿದ್ದೇವೆ. ಅದಕ್ಕೋಸ್ಕರ ನಮ್ಮ ತಂಟೆ ನೀವು ಬರ್ಕೊಡ್ದು ನಾವು ಕೂಡ ನಿಮ್ಮ ತಂಟೆ ಬರೋದಿಲ್ಲ. ಏನು ಕೆಲಸ ಇದೆ ಬಂದು ಏನು ನಾವೇನು ಹೊತ್ಕೊಂಬರ್ಬೇಕು ನಿಮ್ಮ ಮನೆಯಿಂದ, ಎಲ್ಲವನ್ನು ನಾವು ಹೇಳಿದ್ದೀವಿ. ಆದ್ದರಿಂದ ಇಲ್ಲಿಗೆ ಮುಕ್ತಾಯವಾಗಲಿ. ಇನ್ನು ಯಾರೂ ಕೂಡ ಜಂಗಮರ ಬಗ್ಗೆ ಯಾವುದೇ ಮಾತುಗಳನ್ನು ಆಡಕ್ಕೆ ಬರಬೇಡಿ, ಇಲ್ಲಿ ನಿಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ಧರ್ಮ ಪ್ರವಚನವನ್ನು, ಸದ್ಬೋಧನೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ಎಲ್ಲರಿಗೂ ನಮಸ್ಕಾರ.